ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಬೇಕು ಕನಿಷ್ಠ ವೇತನ ಜಾರಿ ಆಗಲೇಬೇಕು AITC ಕರ್ನಾಟಕ ರಾಜ್ಯ ಮಂಡಳಿಯ ಕರೆ ಮೇರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇಷ್ಟೇ, ಏನದ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಹಲವಾರು ಕೈಗಾರಿಕಾ ವಲಯದಲ್ಲಿ ಎಲ್ಲ ಕಾರ್ಮಿಕರನ್ನ ದುಡಿಸೋತಾ ಇದ್ದಾರೆ. ಕನಿಷ್ಠ ವೇತನ ಜಾರಿ ಮಾಡ್ತಾ ಇಲ್ಲ. ಎಷ್ಟು ದುಡಿಮೆಗೆ ಅವರಿಗೆ ಸರಿಯಾದಿರ್ತಕ್ಕಂಥ ಸಂಬಳವನ್ನು ಕೊಡ್ತಾ ಇಲ್ಲ. ಜೊತೆಗೆ ಎಲ್ಲ ಕಡೆ ಬರೀ ಏಜೆನ್ಸಿ ಮೂಲಕ ಕಾಂಟ್ರಾಕ್ಟರ್ ಮೂಲಕ ಒಂದು ಕಾರ್ಮಿಕರನ್ನು ತೆಗೆದುಕೊಂಡು ಅವರಿಗೆ ಯಾವುದೇ ಒಂದು ಸಂಬಳ ಸರಿಯಾದ ಸಮಯಕ್ಕೆ ಸಂಬಳ ಕೊಡದೆ ಸರಿಯಾದ ಅವರಿಗೆ 17,000 ರೂಪಾಯಿಗಿಂತ ಕೆಳಗೆ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ ಇದೆ. ಆ ಒಂದು ಕಾರಣಕ್ಕಾಗಿ ದುಡಿತಕ್ಕೆ ಸಮಾನವಾಗಿರ್ತಕ್ಕಂಥ ವೇತನ ಕೊಡಬೇಕು. ಕನಿಷ್ಠ AITC ಏನದ ಹೈಕೋರ್ಟಿನಲ್ಲಿ ಗೆದ್ದಿರ್ತಕ್ಕಂಥದ್ದು ಕನಿಷ್ಠ ಒಬ್ಬ ಕಾರ್ಮಿಕರಿಗೆ 31,500 ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಹೈಕೋರ್ಟ್ ಹೇಳಿದೆ, ಅದನ್ನು ಯಥಾರೀತಿಯಾಗಿ ರಾಜ್ಯ ಸರ್ಕಾರ ನಾಳೆ ನಡೀತಕ್ಕಂಥ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಬೇಕು. ಈ ಕಾರ್ಮಿಕರ ನೆರವಿಗೆ ಬರಬೇಕು ಅಂತಕ್ಕಂಥ ವಿನಂತಿಯಿಂದ ಈ ಮೊದಲೇ ಹಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ತಾವು ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ಒಂದು ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಎಲ್ಲ ತಯಾರಿಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಮುಖ್ಯಮಂತ್ರಿಗಳು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮನವಿ ಮಾಡ್ಕೋತೀವಿ. ಕನಿಷ್ಠ ವೇತನ ನಾಳೆ ನಡ್ತಕ್ಕಂಥ ಬಜೆಟ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಕಾರ್ಮಿಕರ ಒಂದು ಆಶಯವನ್ನು ಪೂರೈಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ.